ಗೆಲ್ತೀವಿ ಗೆಲ್ತೀವಿ. ಬಿಹಾರದಲ್ಲಿ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬೃಹತ್ ಮಟ್ಟದ ಗೆಲುವು ಸಿಕ್ಕಿದ್ದು, ಇಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಇನ್ನು ಈ ವೇಳೆ ಬಿಜೆಪಿ ಮುಖಂಡರು ಮಾತನಾಡಿ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಹಾಗೆಯೇ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ನೂತನ ಅಧ್ಯಕ್ಷರಾದ SRT ಅಶೋಕ್ ರೆಡ್ಡಿ ರವರಿಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದರು. ಇನ್ನು ವಿಜಯೋತ್ಸವದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳಿ ಮೋಹನ್ ರೆಡ್ಡಿ, ವಿ ಮುರಳೀಕೃಷ್ಣ, ಬಿಜೆಪಿ ಮುಖಂಡರಾದ ಹಿಲಲಿಗೆ ಕೃಷ್ಣಾರೆಡ್ಡಿ, ವರದರಾಜ್, ಹಳಿಚಂದಾಪುರ ರಮೇಶ್ ರೆಡ್ಡಿ, ನ್ಯಾಥರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಬಾಬು ರೆಡ್ಡಿ, ನಂಜಾರೆಡ್ಡಿ, ಮುರಳಿ, ಶ್ರೀನಾಗ್, ಮರಿಯಣ್ಣ, ಕುಂಬಾರನಹಳ್ಳಿ, ಲಿಖಿತ್, ಮಂಜುನಾಥ್, ರಾಮಸಾಗರ ವೆಂಕಟಸ್ವಾಮಿ, ಜಗದೀಶ್, ಗಾಂಧಿ, ಗಣೇಶ್, ರಮೇಶ್, ಅನಿಲ್, ಬಳ್ಳೂರು ಅನಿಲ್, ಚಂದ್ರು, ರಾಜಪ್ಪ, ವಿಶ್ವನಾಥ್, ಧನುಂಜಯ್ಯ, ನಾಗರಾಜ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಎಲ್ಲರ ನಿರೀಕ್ಷೆಗಳನ್ನು, ಎಲ್ಲರ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿ ಮಾಡಿ 150 ಅಂತ ಒಂದು ಸಮೀಕ್ಷೆಗಳನ್ನು ಕೊಟ್ಟಿದ್ದೀವಿ. ನಮ್ಮ ಪ್ರಬುದ್ಧ ಮತದಾರರ ಬಂಧುಗಳು, ಬಿಹಾರದ ಪ್ರಬುದ್ಧ ಮತದಾರರ ಬಂಧುಗಳು 200ಕ್ಕೂ ಹೆಚ್ಚು ಬಿಹಾರದ ಜನತೆಗೆ ನಮ್ಮ ಆನೇಕಲ್ ತಾಲೂಕಿನ ಬಿಜೆಪಿಯ ಪರವಾಗಿ ಅನಂತ ಧನ್ಯವಾದಗಳು. ನಾಗರಿಕ ಬಂಧುಗಳೇ, ಈ ಉತ್ಸಾಹವನ್ನು ನಾವು ಹೀಗೆ ಮುಂದುವರಿಸಿಕೊಂಡು ಎಲ್ಲರೂ ಒಂದು ಬಲಿಷ್ಠ ಪಕ್ಷವಾಗಿ ಕಟ್ಟಿ, ಯಾರೇ ಅಭ್ಯರ್ಥಿ ಆಗಿರಲಿ, ಅಭ್ಯರ್ಥಿ ಬಗ್ಗೆ ನಮ್ಗೆ ಚಿಂತೆ ಬೇಡ. ಅಭ್ಯರ್ಥಿಯನ್ನ ನಮ್ಮ ವರಿಷ್ಠರು ಕೊಡ್ತಾರೆ, ರಾಜ್ಯದ ವರಿಷ್ಠರು ಕೊಡ್ತಾರೆ. ಯಾರೇ ಅಭ್ಯರ್ಥಿ ಆಗಿರಲಿ, ನಾವು ನಮ್ಮ ಧ್ಯೇಯ ಒಂದೇ, ನಮ್ಮ ಮುಖ್ಯ ಉದ್ದೇಶ ಒಂದೇ, ಬಿಜೆಪಿ ಗೆಲ್ಲಬೇಕು. ಏನು ಈ ಆನೇಕಲ್ ತಾಲೂಕಿನಲ್ಲಿ ಒಂದೇ ಒಂದು ರಸ್ತೆ, ಯಾವುದೇ ಊರಿಗೆ ಹೋಗಿ, ಯಾವುದೇ ಹೋಬಳಿಗೆ ಹೋಗಿ, ಯಾವುದೇ ಒಂದು ವೃತ್ತಕ್ಕೆ ಹೋಗಲಿ, ಎಲ್ಲ ಕಿತ್ತೋಗಿರೋ ರಸ್ತೆಗಳೇ, ಅಭಿವೃದ್ಧಿಯನ್ನು ಕಾಣದೆ 5-6 ವರ್ಷಗಳನ್ನು ಕಳೆದೋಗ್ಬಿಟ್ಟಿದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಇಂತಹ ಭ್ರಷ್ಟ ಕಾಂಗ್ರೆಸ್ನ ಶಾಸಕರಾದಂತಹ ಶಿವಣ್ಣನವರ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಂತ ಅವಶ್ಯಕತೆ ಬಹಳಷ್ಟಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು. ಮುಂದೆ ಹೋರಾಟಗಳನ್ನು ಮಾಡಿ ಪಕ್ಷವನ್ನು ಬಲಿಷ್ಠಗೊಳಿಸಿ, ನಮ್ಮ ಪಕ್ಷವನ್ನು ಬಲಿಷ್ಠಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪಡ್ತಾರೆ. ನಾಗರಿಕ ಬಂಧುಗಳೇ, ದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಿದೆ. ಒಂದೆರಡು ರಾಜ್ಯದಲ್ಲಿ ಬಿಟ್ಟರೆ ಇನ್ನೆಲ್ಲೋ ಕಾಂಗ್ರೆಸ್ಸಿನ ಕುರುಹುಗಳು ಸಿಗ್ತಾ ಇಲ್ಲ. ಅಂತಹ ಅದ್ಭುತವಾದ ಸಾಧನೆಯಿಂದ ನಮ್ಮ ಕೇಂದ್ರ ನಾಯಕರು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ, ಅಮಿತ್ ಶಾ ಅವರ ನಾಯಕತ್ವದಲ್ಲಿ, JP ನಡ್ಡಾರವರ ನಾಯಕತ್ವದಲ್ಲಿ, ರಾಜನಾಥ್ ಸಿಂಗ್ ಅವರ ನಾಯಕತ್ವದಲ್ಲಿ ಬಹಳ ಬಲಿಷ್ಠವಾಗಿ ನಾವೆಲ್ಲ ಬೆಳೀತಾ ಇದ್ದೇವೆ. ದೇಶದ ಅಭಿವೃದ್ಧಿಯೂ ಸಹ ಬಹಳ ಬಲಿಷ್ಠವಾಗಿ ಬೆಳೆಯುತ್ತಿದೆ. ಈ ಬಲಿಷ್ಠತೆಯನ್ನ, ಈ ಒಗ್ಗಟ್ಟಿಗೆ ನಾವು ಸಹ ಕೈ ಜೋಡಿಸಬೇಕು. ಆದ್ದರಿಂದ ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ಇನ್ನೂ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಪಕ್ಷವನ್ನು ಬಲಿಷ್ಠಗೊಳಿಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸೋಣ, ಅವರಿಗೆ ನಾವು ಸಹಕಾರ ನೀಡೋಣ. ನಮ್ಮ ಒಂದು ನರೇಂದ್ರ ಮೋದಿ ಅವರಿಗೆ ಈ ಗೆಲುವನ್ನು ಉಡುಗೊರೆಯಾಗಿ ನೀಡೋಣ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಭಾರತೀಯ ಜನತಾ ಪಾರ್ಟಿಗೆ, NDA ಮೈತ್ರಿಕೂಟಕ್ಕೆ, ಭಾರತ್ ಮಾತಾಕ್ಕೆ, ನರೇಂದ್ರ ಮೋದಿಗೆ, ಅಮಿತ್ ಶಾ ಜಿಗೆ, BS ಯಡಿಯೂರಪ್ಪಕ್ಕೆ, ಭಾರತ್ ಮಾತಾಕ್ಕೆ, ವಾಜಪೇಯಿಗೆ, ನರೇಂದ್ರ ಮೋದಿಗೆ, लाल कृष्ण आडवाणी जी के, बोलो अटल बिहारी वाजपेयी के, नरेंद्र मोदी के. NDA ಭಾಗದ ಎಲ್ಲ ಪಕ್ಷದವರು ಬಿಹಾರದಲ್ಲಿ ಒಂದು ಕ್ಲೀನ್ ಸ್ವೀಪ್ ಅನ್ನು ಮಾಡಿದ್ದಾರೆ. ಅದರ ಅಂಗವಾಗಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ವೃತ್ತದಲ್ಲಿ
ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವಿಜಯ ನಮ್ಮ ಬಿಹಾರ ಚುನಾವಣೆಯಲ್ಲಿ NDA ಮಿತ್ರಕೂಟಗಳು ನಡೆಸಿದಂಥ ಒಂದು ಕ್ಲೀನ್ ಸ್ವೀಪ್ ಆಗಿರಬೇಕು ಅಂತ ಹೇಳ್ತಾ ಇದ್ದೇವೆ. ಇದರಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರ ಕುಟುಂಬ ಮಕ್ಕಾಡೆ ಮಲಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಅಡ್ವಾಣಿ ಅವರಿಗೆ, ಸುಷ್ಮಾ ಸ್ವರಾಜ್ ಅವರಿಗೆ, ಅನಂತ್ ಕುಮಾರ್ ಜಿ ಅವರಿಗೆ ಈ ದಿನ ಬಿಹಾರದ ಫಲಿತಾಂಶ ಎಲ್ಲರಿಗೂ ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿಯ NDA ಬಿಹಾರದ ಜನತೆ ಬಹಳ ಅದ್ಭುತ. ಅವರಿಗೆ ಅನೇಕ ಧನ್ಯವಾದಗಳು. ಯಾರೇ ಆಗಿರ್ಲಿ, ನಮ್ಮ ರಾಜ್ಯದ ವರಿಷ್ಠರು ಯೋಚನೆ ಮಾಡಿ ಒಳ್ಳೆ ಅಭ್ಯರ್ಥಿಯನ್ನು ಕೊಡ್ತಾರೆ. ಯಾರೇ ಅಭ್ಯರ್ಥಿ ಆಗಲಿ ನಾವು ಅವರನ್ನ ಅದರಲ್ಲಿ ದುಡಿದು ಈ ಬಾರಿ ಬಹಳ ಪ್ರಚಂಡ ಬಹುಮತದಿಂದ ಅವ್ರನ್ನ ಗೆಲ್ಲಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನಾಗರಿಕ ಬಂಧುಗಳೇ, ಕಳೆದ 4-5 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರುವ ಈ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನ ನಾವು ಈ ಬಾರಿ ನಿರ್ನಾಮ ಮಾಡಲೇಬೇಕಾಗಿದೆ. ಅದಕ್ಕೆಲ್ಲ ನಾವು ಈ ಒಂದು ನಮ್ಮ ಬಿಹಾರದ ಫಲಿತಾಂಶವನ್ನು ಉದಾಹರಣೆಗೆ ತೆಗೆದುಕೊಂಡು ನಾವೆಲ್ಲ ಪಕ್ಷದ ಒಕ್ಕಟ್ಟಿಗೆ ಶ್ರಮಿಸಬೇಕಾಗಿದೆ. ನಾಗರಿಕ ಬಂಧುಗಳೇ, ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರ ಅತ್ಯಂತ ಜನಪ್ರಿಯ ನಾಯಕತ್ವದಲ್ಲಿ ದೇಶವು ಅಭೂತಪೂರ್ವ ಅಭಿವೃದ್ಧಿಯನ್ನು ಕಾಣುತ್ತಿದೆ. ಏನು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೀತು, ಅದರ ಒಂದು ಚುನಾವಣೆ ಎಲ್ಲಿ ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಮೈತ್ರಿಕೂಟ 243ರಲ್ಲಿ ಸುಮಾರು 207 ಅಥವಾ 8 ಸ್ಥಾನಗಳನ್ನು ಪಡೆಯುವುದರ ಮೂಲಕ ಪ್ರಚಂಡ ಬಹುಮತವನ್ನು ಪಡೆದಿದೆ. ಅದೇ ನಮ್ಮ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟಂತ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ 63 ಸ್ಥಾನಗಳಲ್ಲಿ 1 ಸ್ಥಾನ ಪಡೆದಿದೆ. ಇದು ಅವರಿಗೆ ನಾಚಿಕೆ ಆಗ್ಬೇಕು. ಮುಂದಕ್ಕೆ ಇದು ಕರ್ನಾಟಕಕ್ಕೂ ಕೂಡ ದಿಕ್ಸೂಚಿ ಆಗ್ತದೆ. ಏನು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರದ ಒಂದು ಚುನಾವಣೆ ಕರ್ನಾಟಕದಲ್ಲಿ ದಿಕ್ಸೂಚಿ ಆಗ್ತದೆ. ಯಾಕಂದ್ರೆ ನಿಮ್ಮ ಒಂದು ಆಡಳಿತ ಅಷ್ಟರ ಮಟ್ಟಿಗೆ ಕುಲಗೆಟ್ಟೋಗಿದೆ, ಭ್ರಷ್ಟಾಚಾರದಿಂದ ತುಂಬಿದೆ, ಜನ ವಿರೋಧಿಯಾಗಿದೆ, ಜನಗಳಿಗೆ ಮೋಸ ಮಾಡ್ತಾ ಇದೆ. ಅವರು ಕೊಟ್ಟಿರುವಂತಹ ಯಾವುದೇ ಒಂದು ಆಶ್ವಾಸನೆಯನ್ನ ಜನರ ಪರವಾಗಿ ನಡೆಸ್ಕೊಳ್ತಾ ಇಲ್ಲ, ಜನರನ್ನ ಮನ್ನಣೆಗೆ ತೆಗೆದುಕೊಳ್ತಾ ಇಲ್ಲ, ಜನಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಇದಕ್ಕೆ ಉದಾಹರಣೆ ಆನೇಕಲ್ನಾದ್ಯಂತ ಎಲ್ಲ ರಸ್ತೆಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸಂಚರಿಸ್ತಾ ಇರುವಂತ ಎಲ್ಲ ನಾಗರಿಕರು ಅನುಭವಿಸ್ತಾ ಇದ್ದೀವಿ. ನಮ್ಮ ಆನೇಕಲ್ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ, ಈಗ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ 243 ಕ್ಷೇತ್ರಗಳಿಗೆ ನಿರೀಕ್ಷಿತವಾಗಿ ನಮಗೆ ಏನು ನಮ್ಮ ಮೀಡಿಯಾದವರೆಲ್ಲ ನಮಗೆ ಇದು ಕೊಡ್ತಾ ಇದ್ರು, ಸಮೀಕ್ಷೆಗಳು ಕೊಡ್ತಾ ಇದ್ರು, 120, 130, 160 ನಿರೀಕ್ಷೆಗೂ ಮೀರಿ ನಮಗೆ 207 ಶಾಸಕರನ್ನ ಬಿಹಾರದ ನಾಗರಿಕ ಬಂಧುಗಳು ಜಯಶೀಲರನ್ನಾಗಿ ಮಾಡಿದರೆ. NDA ಒಕ್ಕೂಟದಲ್ಲಿ ಇದೇ ರೀತಿ ಮುಂದಿನ ರಾಜ್ಯಗಳ ಚುನಾವಣೆಗಳಲ್ಲೂ ಮುಂದಿನ ಚುನಾವಣೆ ಈಗೇನು ತಮಿಳುನಾಡು ಬರ್ತಾ ಇದೆ, ಬೇರೆ ರಾಜ್ಯಗಳ ಚುನಾವಣೆಗಳು ಬರ್ತಾ ಇದೆ, ಎಲ್ಲ ರಾಜ್ಯಗಳಲ್ಲೂ ನಿರೀಕ್ಷೆಗೂ ಮೀರಿ NDA ಮೈತ್ರಿಕೂಟ ಜಯಶೀಲರಾಗಿ ಎಲ್ಲ ನಾಗರಿಕ ಬಂಧುಗಳು ನಮ್ಮ ನರೇಂದ್ರ ಮೋದಿಯವರ ಆಡಳಿತವನ್ನು ಒಪ್ಪಿಕೊಂಡು ಎಲ್ಲ ರಾಜ್ಯಗಳಲ್ಲೂ
NDA ಮೈತ್ರಿಕೂಟದ ಮುಖ್ಯಮಂತ್ರಿಗಳನ್ನಾಗಿ ಮಾಡಲಿಕ್ಕೆ ನಾವು ನಮ್ಮ BJP ಪಕ್ಷದಿಂದ ಎಲ್ಲ ನಾಗರಿಕ ಬಂಧುಗಳು ಸಿದ್ಧರಾಗಿದ್ದಾರೆ. ಈಗ ಏನು ನಾವು ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಈಗ ಮುಂದಿನ ವಿಧಾನಸಭೆ ಬೇರೆ ರಾಜ್ಯಗಳಂದರೆ ತಮಿಳುನಾಡು ಬರ್ತಾ ಇದೆ. ಅದರಲ್ಲೂ ಅಣ್ಣಾಮಲೈ ಅವರು ತುಂಬ ಏನು ಅವ್ರು ಅಂದ್ಕೊಂಡಿದ್ದಾರೆ ನಿರೀಕ್ಷಿತವಾಗಿ ನಮಗೆ ತಮಿಳುನಾಡು ಬಂದೇ ಬರ್ತದೆ, ಗೆದ್ದೇ ಗೆಲ್ತೀವಿ ಅಂತ. ಇದು ಅಲ್ಲಿ ಆಗಲಿಕ್ಕೆ ತುಂಬ ನಮ್ಮ NDA ಎಲ್ಲ ಜೊತೆಗೂಡಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ನರೇಂದ್ರ ಮೋದಿ ಕಿ ಭಾರತ್ ಮಾತಾ ಕಿ. ಇವತ್ತೇನು ನಾವು ವಿಜಯೋತ್ಸವ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಬಿಹಾರದ ಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರದಂಥ ತುಂಬ ನಿರೀಕ್ಷೆಗೂ ಅಂದರೆ ನಾವೇನು ನಮ್ಮ ಇದರಲ್ಲಿ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತೋರಿಸ್ತಾ ಇದ್ರು 120, 130, 160 ತನಕ. ಇವತ್ತು ಯಾರಿಗೂ ನಿರೀಕ್ಷೆಗೂ ಅಂದ್ಕೊಂಡಿರಲಿಲ್ಲ 207 ಶಾಸಕರು ಬಿಹಾರದಲ್ಲಿ ಗೆಲ್ತಾರೆ ಅಂತ. ತುಂಬ ಇಡೀ ದೇಶವ್ಯಾಪ್ತಿ ನಮ್ಮ BJP ಕಾರ್ಯಕರ್ತರು ತುಂಬ ಖುಷಿಪಟ್ಟಿದ್ದಾರೆ. ಹೀಗಾಗಿ ಬಿಹಾರದ ಜನತೆಗೂ ನಮ್ಮ ಪಕ್ಷಕ್ಕೂ ಇದು ತುಂಬ ಆತ್ಮೀಯವಾದ ಇದಿದೆ. ಏನು ನಿತೀಶ್ ಕುಮಾರ್ NDA ಮೈತ್ರಿಕೂಟಕ್ಕೂ BJPಗೂ. ಹಾಗಾಗಿ ನಮಗೂ ತುಂಬ ಖುಷಿ ಆಗ್ತದೆ. ಧನ್ಯವಾದಗಳನ್ನು ತಿಳಿಸ್ತೀವಿ ಪಾರ್ಟಿಗೆ. ಆಮೇಲೆ ಏನು ಬಾಂಬ್ ಬ್ಲಾಸ್ಟಲ್ಲಿ ಈಗ ದೆಹಲಿ ಕೆಂಪೇಕೋಟೆ ಪಕ್ಕದಲ್ಲಿ ಬ್ಲಾಸ್ಟ್ ಆಯಿತು, ಅವರಿಗೂ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ನಾವು ಬಯಸ್ತೇವೆ. ಎಲ್ರಿಗೂ ನಮ್ಮ ಮೀಡಿಯಾ ಮಾಧ್ಯಮದವರಿಗೂ ನಮ್ಮ ಪತ್ರಕರ್ತರು ಗೊತ್ತು. ಮುಂದಿನ ಚುನಾವಣೆಯಲ್ಲಿ ಏನು 28ಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ಲರೂ ಜೈಬಾರಿ ಬಾರಿಸ್ತೀವಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರೇ ಅಭ್ಯರ್ಥಿಗಳಾಗಲಿ ನಮ್ಮಲ್ಲಿ ಯಾರೂ ನಮಗೆ ಗೊಂದಲಗಳು ಇಲ್ಲ, ಸಮಸ್ಯೆಗಳು ಇಲ್ಲ. ನಾವು ಆನೇಕಲ್ಲು ಗೆದ್ದೇ ಗೆಲ್ತೀವಂತ ಮೀಡಿಯಾದ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೇವೆ. 100% ಸಂಭ್ರಮಾಚರಣೆ ಮಾಡೇ ಮಾಡ್ತೀವಿ. ಇಲ್ಲ, ನಮ್ಮಲ್ಲೀಗ ಗುಂಪುಗಾರಿಕೆನೂ ಇಲ್ಲ, ಯಾವುದೂ ಇಲ್ಲ. ತುಂಬ ಚೆನ್ನಾಗಿದೆ ನಮ್ಮಲ್ಲಿ. ಈಗ ಮುಂದಿನ 28 ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಜಯಶೀಲರನ್ನಾಗಿ ಮಾಡಲಿಕ್ಕೆ ನಮ್ಮದೇನು 100% ನಮ್ಮ ಕಡೆಯಿಂದ ಎಲ್ಲೂ ಸಮಸ್ಯೆ ಇಲ್ಲ. ನಮ್ಮ ನಾಯಕರೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ರಾಜ್ಯದಿಂದ ಬಂದಂಥ ಫಲಿತಾಂಶ ನಿಜಕ್ಕೂ ಬಹಳ ಅಚ್ಚರಿಯನ್ನು ತಂದಂಥ ಫಲಿತಾಂಶ. ಏನು ನಮ್ಮ ಮಾಧ್ಯಮ ಮಿತ್ರರು ಸಮೀಕ್ಷೆಗಳನ್ನು ಕೊಟ್ಟಿದ್ದರು 130, 140, 150 ಅಂತ. ಆದರೆ ಆ ಎಲ್ಲ ಲೆಕ್ಕಾಚಾರಗಳನ್ನು ತಳೆಕಳಕಾಗಿ ಮಾಡಿ 207, 208 ಸೀಟವನ್ನು ನಮ್ಮ NDA ಒಕ್ಕೂಟಕ್ಕೆ ಆ ಬಿಹಾರದ ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಒಂದು ಶ್ಲಾಘನೀಯ. ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕಾರ್ಯವೈಖರಿಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು, ಚಾಕುಚಕ್ಯತೆಯನ್ನು ಎಲ್ಲರೂ ಮನಗಂಡು BJP ಒಂದೇ ಈ ದೇಶಕ್ಕೆ ಉತ್ತರ, ಈ BJP ಒಂದೇ ಈ ದೇಶವನ್ನು ಒಂದು ಬಲಪಡಿಸುವಂಥ ಶಕ್ತಿ ಇರೋ ಒಂದು ಪಕ್ಷ ಅಂತ ತಿಳ್ಕೊಂಡು ನಮ್ಮ ಬಿಹಾರದ ಜನತೆ ಬಹಳ ಅಭೂತಪೂರ್ವವಾದಂಥ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಏನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮುಂದೆಯೂ ಸಹ ಒಂದು ಪ್ರಬಲವಾದ ಅಭ್ಯರ್ಥಿಯನ್ನು ನಮ್ಮ ನಾಯಕರು, ರಾಜ್ಯದ ನಾಯಕರು, ರಾಜ್ಯದ ವರಿಷ್ಠರು ಕೊಡ್ತಾರೆ. ಅಭ್ಯರ್ಥಿ ಯಾರೇ ಆಗಿರಲಿ, ನಾವು ಈ ಸತಿ ಶತಾಯಗತಾಯ ಈ ಸತಿ BJP ಆನೇಕಲ್ ತಾಲೂಕಿನಲ್ಲಿ MLA ಮಾಡೇ ಮಾಡ್ತೀವಿ, ಬಾವುಟ ಆಸೆ ಹರಿಸ್ತೀವಿ ಅಂತ ನಾವು ಈ ದಿನ ನಾವು ಶಪಥ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಹಾರದಲ್ಲಿ ನಡೆದಂಥ ಚುನಾವಣೆಯಲ್ಲಿ NDA ಮೈತ್ರಿಕೂಟ 208 ಸ್ಥಾನಗಳನ್ನು ಗೆದ್ದಿದೆ. ಈ ಒಂದು ಚುನಾವಣೆಗೆ ಕಾರಣಕರ್ತರಾದಂತಹ ಬಿಹಾರದ ಮತದಾರ ಪ್ರಭುಗಳಿಗೆ ಮತ್ತು ನಮ್ಮ ರಾಜ್ಯದಿಂದ
ಸುಮಾರು ಜನ ಬಿಹಾರದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೋಗಿ ಅಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಅಂಥವ್ರಿಗೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನಿವತ್ತು ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರು ಅವ್ರು ಸುಮಾರು 10ರಿಂದ 15 ಕಡೆ ಭಾಷಣಗಳಲ್ಲಿ ಮತಚೌರಿ ಅಂತ ಹೇಳ್ತಾ ಇದ್ರು. ಇವತ್ತು ಅವರು ಯಾವ ಥರ ಆಗಿದೆ ಅಂದರೆ ಅವ್ರ ಪರಿಸ್ಥಿತಿ ಒಂದೇ ಒಂದು ಸೀಟ್ ಕಾಂಗ್ರೆಸ್ಗೆ, ಬರೀ ಅಷ್ಟು ದೊಡ್ಡ ಪಕ್ಷಕ್ಕೆ ಒಂದು ಸೀಟ್ ಬಂದಿದೆ. ಇದೇ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಆಡಳಿತ ಏನು ನಡೀತಾ ಇದೆ ಅನ್ನೋದನ್ನು ಬಿಹಾರದ ಮತಪ್ರಭುಗಳು ಸ್ವಚ್ಛವಾಗಿ ಇವತ್ತು ಈ ದೇಶದ ಮುಂದೆ ತೆರೆದಿಟ್ಟಿದ್ದಾರೆ. ಇದನ್ನು ಇವತ್ತು ನಾವು ಕರ್ನಾಟಕದಲ್ಲೂ ಸಹ ಇನ್ನು 2 ವರ್ಷಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ BJP ಪಾರ್ಟಿ ಇನ್ನು ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಏನು ನಮ್ಮ ಚುನಾವಣಾ ಚಾಣಕ್ಯರಾದಂಥ ಅಮಿತ್ ಶಾಜಿ ಅವರು 160ರಿಂದ 180 ಸೀಟ್ ಅಂತ ಹೇಳಿದ್ರು. ಅವರು ಊಹೆನೂ ಮೀರಿ ಇವತ್ತು 208 ಸೀಟ್ ಬಂದಿರೋದಂಥದ್ದು ನಮಗೆಲ್ಲ ಬಹಳ ಸಂತೋಷದ ಸುದ್ದಿ. ಮೊದಲಿಗೆ ಬಿಹಾರ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. NDAವನ್ನು ಬಹುಮತದ ಮುನ್ನಡೆ ಸಾಗಿಸಿದ್ದೀವಿ. ಇದಕ್ಕಾಗಿ ಎಲ್ಲರಿಗೂ ನಮ್ಮ ರಾಷ್ಟ್ರೀಯ ಪಕ್ಷದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ, ಹಾಗೆ ಇನ್ನು NDA ಮೈತ್ರಿ ಪಕ್ಷಗಳಾದ ನಿತೀಶ್ ಕುಮಾರ್ ಮತ್ತು ಇನ್ನು ಮುಂತಾದ LJP ಪಕ್ಷದವ್ರಿಗೆ ಎಲ್ಲರಿಗೂ ವಿಜಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಒಂದು ಕಾಲ ಇತ್ತು, ಮೊದಲು ಕಾಂಗ್ರೆಸ್ಸಲ್ಲಿ ಯಾವುದೋ ಕತ್ತೆ ನಿಲ್ಸಿದ್ರು ಗೆಲ್ತಾ ಇತ್ತು, ಕುದುರೆ ನಿಲ್ಸಿದ್ರು ಗೆಲ್ತಾ ಇದ್ವು ಅಂತ ಹೇಳ್ತಾ ಇದ್ವು. ಈಗೆಲ್ಲ ಆ ಟ್ರೆಂಡ್ ಬದಲಾಗಿ ಈಗ ನೋಡಿ ಕಾಂಗ್ರೆಸ್ ಕಡೆಯಿಂದ ಕೇವಲ 1-2 ಸೀಟ್ ಬರ್ತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇದಕ್ಕಿಂತ ಒಂದು ಅವಮಾನ ಇನ್ನೊಂದಿಲ್ಲ. ಅದೇ ರೀತಿ ನಮ್ಮ BJP ಪಕ್ಷ ಮೊದಲು 2 ಸೀಟ್ ಇರ್ತಾ ಇತ್ತು MP ಸದಸ್ಯತ್ವದಲ್ಲಿ. ಈಗ ಸುಮಾರು ಒಂದು 300-400 ಸೀಟ್ಗಳು ಬರುವಷ್ಟು ಲೆವೆಲ್ಗೆ ಬೆಳೆದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಎಲ್ಲ ನನ್ನ ಭಾರತ ದೇಶದ ಪ್ರಜೆಗಳಾದ ಎಲ್ಲರಿಗೂ ಇದನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ. ಅದೇ ರೀತಿ ಈಗ ಇವತ್ತೇನು ಬಿಹಾರದಲ್ಲಿ ಚುನಾವಣೆ ನಡೆದಿದೆ, ಸುಮಾರು 208 ಸೀಟು ಬಂದಿದೆ. ಇದೊಂದು ಅಭೂತಪೂರ್ವ ಯಶಸ್ಸು. ನಾವೆಲ್ಲ ಊಹೆಗೆ ಏನು ಅಂದ್ಕೊಂಡಿದ್ವಿ ಅಂದರೆ ಒಂದು 150, 150, 160 ಸೀಟ್ ಅಂದ್ಕೊಂಡಿದ್ದು. ಸುಮಾರು ಎಲ್ಲ ನಿರೀಕ್ಷೆಗೆ ತಲೆ ಕೆಳಗಾಗಿ 208 ಸೀಟ್ ಬಂದಿದೆ. ಮಗದೊಮ್ಮೆ ಎಲ್ಲ ನಾಯಕರಿಗೂ ಸೇರಿಸಿ ಬಿಹಾರದ ಜನತೆಗೂ ಸೇರಿಸಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ BJP.